ನಮಸ್ಕಾರ ಸರ್. ನಮಸ್ಕಾರ ಸರ್, ಮೊದಲೇದಾಗಿ ತಮ್ಮ ಪರಿಚಯ, ಊರು? ನಾವು ಬೈಲೊಂದು ತಾಲೂಕು ನೇಸರ್ಗಿ ನಮ್ಮ ನೋಡ್ರಿ. ಹಾಂ ರೀ. ನೇಸರ್ಗಿ ಊರೊಳಗೆ ಬೈಲೊಂಗಲ್ದಾಗ? ಬೈಲೊಂದು ತಾಲೂಕು ರೀ. ಬೈಲೊಂಗಲ್ ತಾಲೂಕು. ಓಕೆ. ಈ ಕಿಸಾನ್ ಕನೆಕ್ಟ್ ಕಂಪ್ನಿ ಬಗ್ಗೆ ತಮಗೆ ಹೆಂಗೆ ಗೊತ್ತಾಯ್ತು ಸರ್? ಇಲ್ಲಿ ಈ ಮಷಿನ ನಮ್ಮ ಮನೆ ಬಾಜು ಒಬ್ರು ತೊಗೊಂಬಂದಿರು, ಅವ್ರು ನೋಡಿ ಚಲೋ ಅನಿಸ್ರು. ಹೌದ್ರಿ. ಅಂದ್ರೆ ನೇಸರ್ಗಿಯಾಗ ಆಲ್ರೆಡಿ ಗಾಡಿ ಉಪಯೋಗಿಸಾಗತ್ತ? ಬಂದೈತೆ. ಅಲ್ಲಿ ಪರ್ಫಾರ್ಮೆನ್ಸ್ ನಿಮಗೆ ಹಿಡಿಸಿತ್ತು, ಅದಕ್ಕಾಗಿ ನೀವು ಬಂದಿರಿ ಇಲ್ಲಿಗೆ. ಓಕೆ. ಮತ್ತು ನಿಮ್ದು ಎಷ್ಟು ಎಕರೆ ತನಕ ಕೆಲಸ ಐತೆ ಸರ್? ಯಾವ ಬೆಳೆ ಬೆಳಿತೀರಿ ಆ ಕಡೆ? ನಮ್ಮದು ಒಟ್ಟು ಒಂದು 3 ರಿಂದ 4 ಎಕರೆ ಜಮೀನು ಹಾಕತ್ರಿ. ನಾವು ಕಾಯಿಪಲ್ಯವನ್ನು ಬೆಳಿತಾವ್ರಿ, ಮತ್ತು ಗಜ್ರಿ, ಶೇಂಗಾ, ಹತ್ತಿ, ಹುಳ್ಳಿ, ಹೆಸರು ಇಂಥವೆಲ್ಲ ಮಾಡ್ತೀವಿ. ಎಷ್ಟು ಫುಟ್ ಸಾಲ್ ಬಿಟ್ರಿ ಸರ್ ಅಲ್ಲಿ? ನಾವು 2.5 ರಿಂದ 30 ಫೂಟ್ ಮಟ್ಟ ಬರ್ತವ್ರಿ. 2 ಫೂಟು ಬರ್ತವ್ರಿ. ಸಾಲ್ ನಡಕ್ ಹೊಡ್ಯಾಕ, ಕುಲ್ಲ ಒಳಗೆ ಹೊಡ್ಯಾಕ ಎಲ್ಲ ಆಯ್ತು ಹೇಗೆ ತೊಗೊಂಡಾಗತ್ತೀರಿ? ಬಾಯಾಗೂ ಆಯ್ತು, ಕಬ್ಬಿನಾಗೂ ಆಯ್ತು, ಸೈಡ್ ನಾವು ಹಗಲ್ ಬಲ್ಲಿ ಹಾಕ್ತೀವಿ, ಇಲ್ಕೊಂತ ನಡಕ್ ಕೊಲ್ಲ ಅದ. ಕಸ ತೆಗಿಯೋ ಬದ್ಲಿ ಇದನ್ನ ಹೊಡೆದು ಬರ್ಬೋದು. ಓಕೆ. ಇಷ್ಟು ದಿವಸ ಮೊದ್ಲು ಏನು ಮಾಡ್ತೀರಿ ಸರ್? ಯಾವ ಗಾಡಿ ಹೊಡಿತೀರಿ ಮತ್ತು ಏನು ಉಪಯೋಗಿಸ್ತೀರಿ ಈ ಗಾಡಿಗಿನ ಮುಂಚೆ? ನಾವು ಎತ್ತಿನ ಬಾಡಿಗೆ ಮಾಡ್ತೀವಿ. ಎತ್ತಿಂದ ಹೊಡಿಸ್ತೀರಿ? ಬಾಡಿಗೆ ರೀ. ಈಗ ಎತ್ತಿನಕ್ಕಿಂತ ಈಗ ಇದನ್ನ ಪ್ರಿಫರ್ ಮಾಡತ್ತೀರಿ? ಹೌದು. ಮತ್ತೆ ಈಗ ಎಲ್ಲೂ ಎತ್ಕೊಳ್ಳಿಲ್ರಿ, ಎಲ್ಲ ತೆಗ್ದ. ಈಗ ಊರಾಗ ಎತ್ತುಗಳು ಸಿಗೋಲ್ವ? ಸಿಗೋಲ್ಲ. ಮತ್ತೆ ಎಷ್ಟು HP ಗಾಡಿ ಐತೆ ಸರ್ ಇದು ನೀವು ತೊಗೊಳತ್ತಿರೋದು? ಈಗ ಇದು 7.5 ಇದ್ರಿ. 7.5 ಪೆಟ್ರೋಲ್. ನಿಮ್ಮ ಊರಾಗಿರೋದು ಮೊದ್ಲಿಂದ 7.5? 7.5. ಅದ್ರ ಒಟ್ಟಿಗೆ 7.5 ಸೆಂಟ್ರ್ ರೋಟ್ರಿ ಇದ್ರೆ ನಿಮ್ಗೆ ಎಲ್ಲ ಕೆಲಸಗಳು ಒಟ್ಟು 3 ರಿಂದ 4 ಎಕರೆ ಏನೋ ಒಂದು ಇತ್ತಪ್ಪ ಅಂತಂದ್ರೆ ಆರಾಮ ಇದ್ರಾಗ ನಡ್ಸ್ಕೋಬಹುದು. ಮತ್ತೆ ಎತ್ತಿನಕ್ಕಿಂತ ಭಾಳ ಸವಿ ರೇಟ್ದಾಗ ಸಿಗ್ತತೆ. ಹೌದ್ರಿ. ಈ ಮತ್ತೆ ಎತ್ತಿನ ತರಕ ಒಂದು 60-70 ಸಾವಿರ ರೂಪಾಯಿ ಬೇಕ್ರಿ, ಮತ್ತೆ ಸಾಮಾನು ಬೇಕ್ರಿ. ಸೊ ಅದಕ್ಕಿಂತ ಆಲ್ಮೋಸ್ಟ್ ಒಂದು ಅರ್ಧ ಬಜೆಟ್ದಾಗ ಇದು ಆಗೇ ಹೋಗುತ್ತೆ ಅಂತ ಹೇಳಿ ನಿಮ್ಗೆ. ಸರಿ ಸರ್, ಇಷ್ಟೊತ್ತಂಗೆ ನಮ್ಮ ರೈತರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.